ಹೈನುಗಾರಿಕೆಯಲ್ಲಿ ರಾಸುಗಳ ಆರೋಗ್ಯವನ್ನ ಎಲ್ಲ ಹಂತಗಳಲ್ಲಿಯೂ ಕಾಯ್ದುಕೊಂಡು ಉತ್ತಮ ಆಹಾರ ಮತ್ತು ನೀರು ಒದಗಿಸಬೇಕು. ರಾಸುಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಸಲುವಾಗಿ 2 ಹಂತಗಳಲ್ಲಿ ಪಾಲನೆ ಮಾಡಬೇಕು. ಮೊದಲ ಹಂತವಾದ ಕರುಗಳು ಹುಟ್ಟಿದ ಸಮಯದಲ್ಲಿ ಅವುಗಳ ಪಾಲನೆ ಪೋಷಣೆ ಮಹತ್ವದ್ದಾಗಿದೆ. ಗರ್ಭಧರಿಸಿದ ರಾಸುಗಳನ್ನ ಪೌಷ್ಟಿಕಯುಕ್ತ ಆಹಾರ ನೀಡುತ್ತಾ ಪಾಲನೆ ಮಾಡಬೇಕು. ಇದರಿಂದ ರಾಸುಗಳ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತಾ ಕರುಗಳ ಬೆಳವಣಿಗೆಗೂ ಅನುಕೂಲವಾಗುತ್ತದೆ. ಮೊದಲನೇದಾಗಿ ಕರು ಜನಿಸಿದ ತಕ್ಷಣ ಕರುವ ಮೂಗು, ಬಾಯಿ ಹಾಗೂ ಅದರ ದೇಹವನ್ನು ನಾವು ಒಣ ಸ್ವಚ್ಛ ಬಟ್ಟೆಯಿಂದ ಅದನ್ನು ಸುರಕ್ಷಿತವಾಗಿ ಒರೆಸಬೇಕು. ಈ ಥರ ಮಾಡುವುದರಿಂದ ಕರುವಿಗೆ ಉಸಿರಾಟ ತೊಂದರೆ ಆಗುವುದಿಲ್ಲ ಹಾಗೂ ಕರುವು ಚೆನ್ನಾಗಿರುತ್ತದೆ. ಅದೇ ಥರ ಕರುಗಳು ಹುಟ್ಟಿದ ತಕ್ಷಣ ಅದರ ಕರುಳು ಬಳ್ಳಿಯನ್ನು 1.5 ಇಂಚು ಅಥವಾ 2 ಇಂಚಿನವರೆಗೂ ಬಿಟ್ಟು ತುಕ್ಕರಹಿತ ಒಂದು ಬ್ಲೇಡ್ನಿಂದ ಅದನ್ನು ಕತ್ತರಿಸುವುದು. ಅದಕ್ಕೆ ಆ ಹೊಕ್ಕಳ ಬಳ್ಳಿಯನ್ನು ಟಿಂಕ್ಚರ್ ಐಡಿನ್ ದ್ರವಣವನ್ನು ಹಚ್ಚುವುದು. ಈ ಥರ ಮಾಡುವುದರಿಂದ ದ್ರವಣ ಹಚ್ಚಿದ ಮೇಲೆ ಒಂದು ಶುದ್ಧವಾದ ಒಂದು ದಾರವನ್ನು ಆ ಹೊಕ್ಕಳ ಬಳ್ಳಿಯನ್ನು ಕಟ್ಟಬೇಕು. ಈ ಥರ ಕರುವಿಗೆ ಮಾಡುವುದರಿಂದ ಆ ಕರುಳು ಬಳ್ಳಿ ಹತ್ರ ಯಾವುದೇ ಥರ ಗಂಟು ಬರೋದಾಗಲಿ, ಅಲ್ಲಿ ಯಾವುದೇ ಥರ ಪಸ್ಸು ಆಗುವುದಾಗಲಿ, ಇದೇ ಥರ ಯಾವುದೇ ಹುಳುಗಳು ಬೀಳೋದ ಸಾಧ್ಯತೆಗಳು ಇರುವುದಿಲ್ಲ. ರೈತರು ಕರು ಹುಟ್ಟಿದ ತಕ್ಷಣ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪಾಲಿಸಬೇಕು. ಕರುಗಳ ಆರಂಭದ ಬೆಳವಣಿಗೆಗೆ ಗಿಣ್ಣು ಹಾಲು ಪೂರಕವಾದುದು. ಆದ್ದರಿಂದ ಕರು ಹುಟ್ಟಿದ ಅರ್ಧ ಗಂಟೆಯೊಳಗೆ ಗಿಣ್ಣು ಹಾಲು ಕುಡಿಸುವುದು ಬಹಳ ಮುಖ್ಯ. ಈ ಗಿಣ್ಣು ಹಾಲನ್ನ ಕರುಗಳ ತೂಕಕ್ಕೆ ಅನುಸಾರವಾಗಿ ನೀಡಬೇಕು ಎನ್ನುತ್ತಾರೆ ತಜ್ಞರು. ಗಿಣ್ಣು ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ ಹಾಗೂ ಈ ಗಿಣ್ಣು ಹಾಲಿನಲ್ಲಿ ಸಸಾರಜನಕ ಎಂಬ ಪದಾರ್ಥ ಸಾಮಾನ್ಯ ಹಾಲಿನಕ್ಕಿಂತ 5 ಪಟ್ಟು ಜಾಸ್ತಿ ಇರುತ್ತದೆ ಹಾಗೂ ಇದರಲ್ಲಿ ಸಾಮಾನ್ಯ ಹಾಲಿನಕ್ಕಿಂತ ಲವಣಾಂಶಗಳು 2 ಪಟ್ಟು ಜಾಸ್ತಿ ಇರುತ್ತದೆ. ಅದೇ ರೀತಿಯಾಗಿ ಈ ಗಿಣ್ಣು ಹಾಲಿನಲ್ಲಿ ಸಕ್ಕರೆ ಏನು ಪದಾರ್ಥ ಇರುತ್ತೆ ಸಾಮಾನ್ಯ ಹಾಲಿನಲ್ಲಿ, ಅದಕ್ಕಿಂತ ಗಿಣ್ಣು ಹಾಲಿನಲ್ಲಿ ಅರ್ಧದಷ್ಟು ಕಡಿಮೆ ಇರೋದರಿಂದ ಕರುಗಳಿಗೆ ಗಿಣ್ಣು ಹಾಲು ಕುಡಿಸೋದ್ರಿಂದ ಕರುಗಳಿಗೆ ಭೇದಿ ಆಗೋದಿಲ್ಲ. ಯಾಕೆಂದರೆ ಅದರಲ್ಲಿ ಸಕ್ಕರೆಯ ಪದಾರ್ಥ ಕಡಿಮೆ ಇರುತ್ತದೆ. ಹಾಗೂ ಈ ಗಿಣ್ಣು ಹಾಲು ಕುಡಿಸೋದ್ರಿಂದ ಕರುಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತದೆ ಹಾಗೂ ಯಾವುದೇ ಥರ ಕರುಗಳಿಗೆ ರೋಗ ಬರೋದಾಗಲಿ ಇನ್ನಿತರ ಸಮಸ್ಯೆಗಳು ಕಂಡು ಬರುವುದಿಲ್ಲ. ಕರುಗಳಲ್ಲಿ ಕೊಂಬುಗಳನ್ನು ಸುಡುವುದು ಒಂದು ಪ್ರಮುಖ ಹಂತ. ಇದರಿಂದಲೂ ಅನುಕೂಲವಿದೆ ಎನ್ನುತ್ತಾರೆ ತಜ್ಞರು. ಕರುಗಳು ಹುಟ್ಟಿದ 25 ಅಥವಾ 1 ತಿಂಗಳ ಒಳಗಾಗಿ ಅದರ ಕೊಂಬು ಗೆಡ್ಡೆಗಳು ಸ್ಟಾರ್ಟ್ ಆಗುತ್ತೆ. ಆ ಕೊಂಬು ಗೆಡ್ಡೆಗಳನ್ನು ಸುಡುವುದು ಭಾಳ ಮುಖ್ಯ. ಯಾಕಂದರೆ ಈ ಕೊಂಬು ಗೆಡ್ಡೆಗಳನ್ನು ಸುಡುವುದರಿಂದ ಅತಿ ಕಡಿಮೆಯಲ್ಲಿ ಈ ಕರು ದೊಡ್ಡದಾದ ರಾಸು ಆದಮೇಲೆ ಕಡಿಮೆ ಸ್ಥಳದಲ್ಲಿ ನಾವು ಆ ರಾಸುವನ್ನು ಕಟ್ಟಬಹುದು. ಒಂದನೇದು. ಎರಡನೇದಾಗಿ ನಾವು ಕೊಂಬು ರಹಿತ ರಾಸುಗಳು ನಾವು ಅದಕ್ಕೆ ಪಾಲನೆ ಮಾಡೋದು ಭಾಳ ಸುಲಭವಾಗಿರುತ್ತದೆ. ಮುಖ್ಯವಾದ ಒಂದು ವಿಷಯವೆಂದರೆ ಕೊಂಬುಗಳಿಗೆ ಕ್ಯಾನ್ಸರ್ ಬರುತ್ತದೆ. ಈ ಥರ ಕೊಂಬು ಗೆಡ್ಡೆಗಳನ್ನು ಕರುಗಳಲ್ಲಿ ಸುಡೋದ್ರಿಂದ ಕೊಂಬುಗಳೇ ಇರೋಂಥ ರಾಸುಗಳಿಗೆ ಯಾವುದೇ ಥರ ಕೊಂಬುಗಳ ಕ್ಯಾನ್ಸರನ್ನು ತಡೆಗಟ್ಟಬಹುದು ನಾವು. ಕರುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಜಂತು ಹುಳುಗಳ ನಿಯಂತ್ರಣಕ್ಕೆ ತಜ್ಞರು ತಿಳಿಸಿದಂತೆ ಸಕಾಲದಲ್ಲಿ ಜಂತು ಹುಳು ನಾಶಕ ಔಷಧ ಕೊಡಿಸಬೇಕು. ಹಾಗೆಯೇ ಹಲವು ರೋಗಗಳನ್ನು ತಡೆಗಟ್ಟಲು ಕಾಲಕಾಲಕ್ಕೆ ಲಸಿಕೆಗಳನ್ನು ಕೂಡ ಹಾಕಿಸಿದರೆ ಒಳ್ಳೆಯದು. ಕರುಗಳಿಗೆ ನಾವು ಹುಟ್ಟಿದ ತಕ್ಷಣ ಲಸಿಕೆ ಹಾಕುವುದಿಲ್ಲ. ಅದು ಹುಟ್ಟಿ ಒಂದು 4 ಅಥವಾ 5 ತಿಂಗಳಿಗೆ ನಾವು ಲಸಿಕೆಯನ್ನು ಹಾಕಿಸ್ಬೋದು. ಅದೇ ರೀತಿ ಅದರಲ್ಲಿ ಭಾಳಷ್ಟು ಲಸಿಕೆಗಳು ಬರ್ತವೆ. ಮೊದಲನೇದಾಗಿ FMD ಅಂದರೆ ಕಾಲುಬಾಯಿ ಜ್ವರ, ಅದನ್ನು ನಾವು ಲಸಿಕೆಯನ್ನು ಹಾಕಿಸ್ಬೋದು. ಅದೇ ರೀತಿಯಾಗಿ ಗಂಟಲು ಬೇನೆ ಮತ್ತು ಕರಳು ಬೇನೆ ಈ ಥರ ಲಸಿಕೆಗಳನ್ನು ಹಾಕಿಸ್ಬೋದು. ಜಂತುನಾಶಕ ಔಷಧಿ ಕರುಗಳು ಹುಟ್ಟಿದ 15 ದಿನದಿಂದ ಸ್ಟಾರ್ಟ್ ಮಾಡ್ಬೋದು. 15 ದಿನಕ್ಕೊಮ್ಮೆ ಹುಟ್ಟಿದ 15 ದಿವಸಕ್ಕೆ ನಾವು ಜಂತುನಾಶಕ ಔಷಧಿ ಆಲ್ಬೆಂಡಾಜೋಲ್ ಅಥವಾ ಫೆನ್ಬೆಂಡಾಜೋಲ್ 10 mg/kg ಬಾಡಿ ವೇಟ್ಗೆ ಹಾಕಬೇಕು. ಅದೇ ಥರ 1 ತಿಂಗಳಿಗೆ, 2 ತಿಂಗಳಿಗೆ ಮತ್ತು 3 ತಿಂಗಳಿಗೆ. ತದನಂತರ ಅಂತರವನ್ನು ಕೊಟ್ಟುಬಿಟ್ಟು 6 ತಿಂಗಳಿಗೊಮ್ಮೆ ಮತ್ತೆ ಜಂತುನಾಶಕ ಔಷಧಿ ಹಾಕಿ, ಹಾಗೆ ಅದೇ ಥರ ವರ್ಷಕ್ಕೊಮ್ಮೆ ಅದನ್ನು ಕಂಟಿನ್ಯೂ ಮಾಡಬೇಕು. ಕರುಗಳಿಗೆ ಜಂತುನಾಶಕ ಔಷಧಿ ಹಾಕೋದ್ರಿಂದ
ಆ ಕರುಗಳಲ್ಲಿ ಯಾವುದೇ ಥರ ಜಂತು ಹುಳುಗಳು ಆಗೋದಿಲ್ಲ. ಈ ಜಂತು ಹುಳುಗಳಂದರೆ ರೌಂಡ್ ವಾಮ್ಸ್ ಆ ಥರ ಹುಳುಗಳು ಬರ್ತವೆ ಸರ್. ಆ ಹುಳುಗಳು ನಾವು ತಡೆಗಟ್ಟಬೋದು. ಈಗ ನಾವು ಏನಾರ ಅದಕ್ಕೆ ನಾವು ಕರುಗಳಿಗೆ ಆಹಾರವನ್ನು ಕೊಟ್ಟಿದ್ದಾಗ ಯಾವುದೇ ಥರ ಜಂತು ಹುಳುಗಳು ಅದನ್ನು ಸೇವಿಸೋದಿಲ್ಲ. ಎಲ್ಲ ಸಂಪೂರ್ಣವಾಗಿ ಆ ಕರುವಿಗೆ ದೊರೆಯುತ್ತದೆ. ಕರು ಚೆನ್ನಾಗಿ ದೇಹವನ್ನು ತೂಕವಂತಾಗಿ ಬೆಳೆಯುತ್ತದೆ ಸರ್. ರೈತರು ಕರುಗಳ ಬೆಳವಣಿಗೆಗೆ ತಕ್ಕಂತೆ ಹಾಲಿನ ಜೊತೆಗೆ ಪಶು ಆಹಾರವನ್ನ ಶಿಫಾರಸು ಪ್ರಮಾಣದಲ್ಲಿ ಒದಗಿಸಬೇಕು. ಮತ್ತು ಗಿಣ್ಣು ಹಾಲನ್ನು ನಾವು ಎಷ್ಟು ಕೊಡಬೇಕಂತಂದರೆ 1/10 ಆಫ್ ದಿ kg ಬಾಡಿ ವೇಟ್ ಹಂಗೆ ಆ ಗಿಣ್ಣು ಹಾಲನ್ನು ಕರುಗಳಿಗೆ ಕುಡಿಸ್ಬೇಕು. ಅಂದರೆ ಉದಾಹರಣೆ, ನಿಮ್ಮ ಕರು 20 kg ಬಾಳುತ್ತಿದ್ದರೆ 20 kg ಉಳ್ಳಂಥ ಕರು ಏನಾರ ಇದ್ದರೆ 1/10 ಅಂದರೆ ಅದನ್ನು 2 ಲೀಟರ್ ಗಿಣ್ಣು ಹಾಲನ್ನು ಅದಕ್ಕೆ ಕುಡಿಸಬೇಕು. ಹೀಗೆ ತಜ್ಞರು ತಿಳಿಸಿದಂತೆ ಕರುಗಳು ಹುಟ್ಟಿದ ತಕ್ಷಣ ಮೊದಲ ಹಂತದಲ್ಲಿ ಆರೈಕೆ ಚೆನ್ನಾಗಿದ್ದರೆ ಕರುಗಳ ಬೆಳವಣಿಗೆಗೆ ಅನುಕೂಲವಾಗುತ್ತದೆ. ಇದರಿಂದ ಮುಂದಿನ ದಿನಗಳಲ್ಲಿ ರೋಗ ರುಜಿನಗಳ ಬಾಧೆ ಇಲ್ಲದೆ ರಾಸುಗಳು ಆರೋಗ್ಯವಾಗಿದ್ದು ಉತ್ತಮ ಹಾಲಿನ ಇಳುವರಿಗೆ ಸಹಕಾರಿಯಾಗುತ್ತದೆ. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ.